ಗದಗನಲ್ಲಿ ಉದ್ಯೋಗ ಮೇಳಕ್ಕೆ ಹರಿದು ಬಂದ ಜನಸಾಗರ. ಗದಗ ಕೆಎಲ್ಇ ಸಂಸ್ಥೆಯ ಜೆಟಿ ಕಾಲೇಜು ಕ್ಯಾಂಪಸ್ನಲ್ಲಿ ಕಳೆದ ಸೋಮವಾರ ಉದ್ಯೋಗ ಮೇಳ ಜರುಗಿದೆ. ಉದ್ಯೋಗ ಮಾಹಿತಿ ಹಾಗೂ ತರಬೇತಿ ಕೇಂದ್ರ ಹುಬ್ಬಳ್ಳಿ ಎಸ್ಆರ್ ಬೊಮ್ಮಾಯಿ ಟ್ರಸ್ಟ್, ಕೆಎಲ್ಇ ಸಂಸ್ಥೆಯ ಜೆಟಿ ಕಾಲೇಜ್, ಇನ್ಫೈರಾ ಟೆಕ್ನಾಲಜೀಸ್ ಗದಗ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಅಭಿಮಾನಿ ಬಳಗ ಸಂಯುಕ್ತ ಆಶ್ರಯದಲ್ಲಿ ಈ ಉದ್ಯೋಗ ಮೇಳ ಜರುಗಿದೆ. ಮಾಜಿ ಸಿಎಂ ಹಾಗೂ ಲೋಕಸಭಾ ಸದಸ್ಯ ಬಸವರಾಜ ಬೊಮ್ಮಾಯಿ ಜ್ಯೋತಿ ಬೆಳಗಿಸುವುದರ ಮುಖೇನ ಈ ಉದ್ಯೋಗ ಮೇಳಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿ, ಬೆಂಗಳೂರು, ಬೆಳಗಾವಿ ಹಾಗೂ ಹೊರ ರಾಜ್ಯಗಳು ಆದ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ರಾಜ್ಯಗಳಿಂದ ಸುಮಾರು 60% ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ವು. ಗದಗ, ಹಾವೇರಿ, ಕೊಪ್ಪಳ, ಧಾರವಾಡ, ಬಾಗಲಕೋಟೆ ಸೇರಿ ಇನ್ನೂ ಹಲವು ಜಿಲ್ಲೆಗಳಿಂದ ಸಾವಿರಾರು ಉದ್ಯೋಗ ಆಕಾಂಕ್ಷಿಗಳು ಆಗಮಿಸಿದ್ದು 3,000 ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಗುವ ನಿರೀಕ್ಷೆ ಇದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಪಿಸಿ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್, ಶಾಸಕ ಡಾ ಚಂದ್ರಲಮಾಣಿ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡಗಿ ಸೇರಿ ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಸೋಮಣ್ಣವರ ಈ ಬಂಡ 8% ಫೋನ್ ಮ್ಯಾನುಫ್ಯಾಕ್ಚರ್ ಆಗಿದೆ. ಆ ಥರ ಅದರ್ವೈಸ್ ಇದಿರುತ್ತೆ, ಏನೋ ಡಿಪಾರ್ಟ್ಮೆಂಟ್ ಇರುತ್ತೆ. ಯಾವ ಡಿಪಾರ್ಟ್ಮೆಂಟ್ ಶಿವಮೊಗ್ಗ, ಸಾಗರ ಇಲ್ಲೇ ಬಂದರೆ ಕೂಡ ಉಳಿದಿದ್ದ ರೆಸಿಡೆನ್ಸಿ, 3 times ಫುಡ್ಡು, ಟ್ರಾವೆಲಿಂಗ್ ಅಲವೆನ್ಸಸ್, ಇನ್ಶೂರೆನ್ಸ್ ಎಲ್ಲ ಕಂಪನಿ. ಸೊ ನಾವು ಡ್ರೆಸ್ಸಿಂಗ್ ಅಟೆಂಡ್ ಸೊ ಅದೇನಂತಂದರೆ ಪೇಷಂಟ್ ನೋಡ್ಕೊಂಡು ಶಾಸಕರು ನರಗುಂದ ಮತಕ್ಷೇತ್ರ ಬೃಹತ್ ಉದ್ಯೋಗ ಮೇಳವನ್ನು ಪಟ್ಟಣಗಳಿಂದ ಆಗಮಿಸಿರ್ತಕ್ಕಂಥ ವಿವಿಧ ಕಂಪನಿಗಳ ಜೆಟಿ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರೇ
ತಮಗೆಲ್ಲ ತಿಳಿದ ಹಾಗೆ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ 4 ಸಂಸ್ಥೆಗಳ ಒಂದು ಪೂರ್ವದೊಳಗೆ ಚುನಾವಣಾ ಸಂದರ್ಭದೊಳಗೆ ಪ್ರಣಾಳಿಕೆ ಒಳಗೆ ಇನ್ನೂ ಹೆಚ್ಚಿನ ರೀತಿಯೊಳಗ ಜನರ ಸೇವೆಯನ್ನು ಮಾಡ್ಬೇಕಂತ ತಿಳ್ಕೊಂಡು ಆರೋಗ್ಯ ಅವರು ಶಾಸಕರಾಗಿದ್ದಾರೆ. ಅವರು ಕೂಡ ಜನಪರ ಒಬ್ಬ ಶಾಸಕರಾಗಿ ಜನಪ್ರಿಯ ಶಾಸಕರಾಗಿ ಮುನ್ನಡೆಯವರಿದ್ರು. ಈ ಕಾರ್ಯಕ್ರಮವನ್ನ ಬೇರೆ ಕಾರ್ಯಕ್ರಮ ಇರುವುದರಿಂದ ಅನಿವಾರ್ಯವಾಗಿ ಅವ್ರು ಹೇಳಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರಿಗೆ ಹೇಳಬೇಕು. ಅಧ್ಯಕ್ಷತೆಯನ್ನ ಹುಬ್ಬಳ್ಳಿಯ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರು ನಮ್ಮ ಸ್ವಾಗತ ಕೋರ್ತೀನಿ. ಕೌಲಿಗೆ ಅವರು HS ಕೌಲಿಗೆ ಅವರು ಹಿರಿಯ ಪ್ರಾಧ್ಯಾಪಕರು ಅವ್ರು ಸ್ವಾಗತಿಸಬೇಕಂತ ವಿನಂತಿ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಬಾಷ್ ಕಂಪನಿಯ ಪ್ಲೇಸ್ಮೆಂಟ್ ಆಫೀಸರ್ ಆಗಿರ್ತಕ್ಕಂಥ ಕರೀಂ ಅವರು, ಅದೇ ರೀತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ CC ಪಾಟೀಲ್, ತಮಗೆಲ್ಲ ಗೊತ್ತಿದ್ದಾಗೆ ಮಾನ್ಯ CC ಪಾಟೀಲರು ಸಾಧನೆ ಆಗುಮಟನು ಆ ಕೆಲಸ ಆಗುಮಟನು ಬಿಡಲ ಸಚಿವರಾಗಿ ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಡಾಕ್ಟರ್ SP ಹಾವೇರಿ ಅಂತ ಚಂದ